ಪಬ್ಲಿಕ್ ನಿಕ್ಸ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಪಬ್ಲಿಕ್ ನಿಕ್ಸ್ನಲ್ಲಿರುವಂತಹ ಒಂದು ಸ್ಪೆಷಲ್ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ಅಲೆಗಳು ಅದೆಷ್ಟು ಜೋರಾಗಿ ಬಂದರೂ ಕೂಡ ಕರಾವಳಿ ಮಣ್ಣಿನಲ್ಲಿ ಸತತ ಗೆಲುವಿನ ನಗಾರಿಯನ್ನು ಬಾಡಿಸಿರುವಂತಹ ಹೆಮ್ಮೆಯ ನಾಯಕ ಇವರು. ಸೌಮ್ಯ ಸ್ವಭಾವ, ಸದಾ ನಗುಮುಖ, ಜೊತೆಗೆ 16ನೇ ವಿಧಾನಸಭೆಯ ಸಭಾಧ್ಯಕ್ಷರು, ಒಂದಲ್ಲ ಎರಡು ಬಾರಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿ ಅಧಿಕಾರವನ್ನು ಪಡ್ಕೊಂಡಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ UT ಖಾದರ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸೋಣ. ಹಾಯ್ ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಫಸ್ಟ್ ಎಂಚೋಲ್ಲರ್ ಸರ್, ಇವಾಗ ಮೊದಲ ಬಾರಿ ಆರೋಗ್ಯ ಸಚಿವರಾಗಿದ್ರಿ. 2ನೇ ಇನ್ನಿಂಗ್ಸ್ ಇವಾಗಲೇ ಶುರುವಾಗಿದೆ. ಮೊದಲ ಬಾರಿ ಅಂತ ಹೇಳಿ ಬಂದಾಗ ಸವಾಲುಗಳು ಹೆಚ್ಚಿರೋದು ಮಾಮೂಲಿ. 2ನೇ ಇನ್ನಿಂಗ್ಸ್ನ ಆರಂಭ ಯಾವ ರೀತಿ ಆಗಿದೆ? ಇಲ್ಲ, ಮೊದಲನೇ ಇನ್ನಿಂಗ್ಸ್ ನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಆಗಿದೆ. ಈಗ 2ನೇ ಇನ್ನಿಂಗ್ಸ್ ಪ್ರಾರಂಭ ಆಗಿದೆ. ಆದ ಕಾರಣ ಇವತ್ತು ಆಗಿನ ಒಂದು ಆರೋಗ್ಯ ವ್ಯವಸ್ಥೆ, ಈಗಿನ ಆರೋಗ್ಯ ವ್ಯವಸ್ಥೆ ಅದಕ್ಕೆ ಜನರ ವ್ಯತ್ಯಾಸ, ಟೆಕ್ನಾಲಜಿಯಲ್ಲಿ, ಮೆಡಿಸಿನ್ಸ್ ಅಲ್ಲಿ ಎಲ್ಲ ಕೂಡ ವ್ಯತ್ಯಾಸ ಇದೆ. ಆಗಿನ ರೋಗ ಬೇರೆ, ಈಗಿನ ರೋಗವೇ ಬೇರೆ. ಆದ ಕಾರಣ ನಾವು ಹೊಸತಾಗಿ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಡಿಪಾರ್ಟ್ಮೆಂಟ್ ಮ್ಯಾನೇಜ್ ಮಾಡಿಕೊಂಡು ಇವತ್ತು ಯೋಜನೆ ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮತ್ತು ಜನಜಾಗೃತಿ ಮೂಡಿಸುವ ಮೊದಲ ಆದ್ಯತೆ. ಒಟ್ಟಾರೆಯಾಗಿ ನನ್ನ ಉದ್ದೇಶ ಆರೋಗ್ಯ ಸಚಿವನಾಗಿ ಆಸ್ಪತ್ರೆಯನ್ನು ಜಾಸ್ತಿ ಕಟ್ಟುವುದಲ್ಲ, ಆಸ್ಪತ್ರೆಯನ್ನು ಕಡಿಮೆಗೊಳಿಸುವುದೇ ನನ್ನ ಮೊದಲ ಆದ್ಯತೆ. ಅಂದ್ರೆ ಪ್ರಿವೆಂಟಿವ್ ಮೆಷರ್ಸ್ಗೆ ನಾವು ಹೆಚ್ಚಿನ ಹೊತ್ತನ್ನು ಕೊಡಬೇಕು. ಅಂದ್ರೆ ರೋಗಗಳನ್ನೆಲ್ಲ ಕಮ್ಮಿ ಮಾಡಿಸ್ಬೇಕು, ರೋಗ ಬರದ ರೀತಿ ನಾವು ನೋಡಿಕೊಳ್ಬೇಕು. ಓಕೆ ಸರ್, ಇವಾಗ DKಶಿ ಸರ್ ಜೊತೆಗೆ ಎಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿಕೊಂಡಿರ್ತೀರಾ. ಸೊ ಮೊದಲ ಇನ್ನಿಂಗ್ಸ್ ಅಲ್ಲೂ ಸಿದ್ದರಾಮಯ್ಯ ಸರ್ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದ್ರಿ, ಸ್ಪೀಕರ್ ಆದ್ರಿ. ದೆನ್ ಇವಾಗ ಆರೋಗ್ಯ ಸಚಿವರಾಗಿದ್ದೀರಾ, DK ಸರ್ ಜೊತೆ ಪ್ರಮಾಣ ವಚನ ಸ್ವೀಕರಿಸಿಕೊಂಡಿರುವಂತಹ ಅದೆಷ್ಟು ಕೆಲವು ಜನ ನಂಗೆ ಈ ಖಾತೆ ಬೇಡ ಅಂತ ಹೇಳಿ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾಗಿದ್ರೆ, ಖಾದರ್ ಸರ್ ಒಬ್ರು ಏಕಾಏಕಿ ರಾತ್ರಿ ಆಸ್ಪತ್ರೆಗಳ ಮೇಲೆ ರೈಡ್ ಮಾಡ್ತೀರಾ ಸರ್. ಇದಕ್ಕೆ ಕಾರಣ ಏನು ಅಂತ ಹೇಳಿ? ಬಹುಶಃ ನಮ್ಗೆ ನಾನೀಗ ಹೇಳಿದಾಗೆ ನಮ್ಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲೇ, ನಮ್ಗೆ ಕೆಲಸ ಇಂಪಾರ್ಟೆಂಟ್. ಸೊ ನಾವು ಮೊದಲ ಆ ಒಂದು ಅವಕಾಶ ನಮ್ಮ ಜವಾಬ್ದಾರಿ ಮೊದಲು ಸಿಕ್ಕಿದಾಗ ನಾವು ನಮ್ಮ ಡಿಪಾರ್ಟ್ಮೆಂಟ್ ಸಂದೇಶ ಕೊಡಬೇಕಾಗ್ತದೆ, ನನ್ನ ಉದ್ದೇಶ ಏನಿದೆ ಅಂತೇಳಿ. ನಮ್ಮ ಉದ್ದೇಶದ ಮೊದಲ ಒಂದು ಅಲರ್ಟ್, ಅದು ಎಲ್ಲ ಅಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದು ಅಲರ್ಟ್ ಏನಂತ ಹೇಳಿದರೆ, ಬಹುಶಃ ಒಂದು ಆಸ್ಪತ್ರೆಯನ್ನು ಅದಕ್ಕೆ ಅನುಗುಣವಾಗಿ ಚೆನ್ನಾಗಿ ನಡೆಸಿಕೊಳ್ಳೋ ಜವಾಬ್ದಾರಿ ಅಲ್ಲಿರೋ ಸಿಬ್ಬಂದಿ ವರ್ಗದವರಿಗೆ. ಇದನ್ನು ಯಾವುದೇ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ನಾವು ಅದನ್ನು ವೀಕ್ಷಣೆ ಮಾಡಬಹುದು ಮತ್ತು ಕ್ರಮ ತೆಗೆದುಕೊಳ್ತೇವೆ. ಸ್ಪೀಕರ್ ಆಗಿರುವಂತಹ ಅನುಭವನ ಒಂದು ಸ್ವಲ್ಪ ಮೆಲುಕು ಹಾಕಬೇಕು ಅಂತ ಇದ್ರೆ, ಇಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜೀವನದಲ್ಲಿ ಒಮ್ಮೆ ಆದರೂ ಕೂಡ MLA ಸ್ಪೀಕರ್ ಆಗಲೇ ಬೇಕು. ಅದೊಂದು ವಿಶಿಷ್ಟವಾದ ಒಂದು ಚೇರ್. ಅದು ಆ ಚೇರಲ್ಲಿ ಇಟ್ಟಾಗ ನಿಮ್ಮ ವಿಚಾರಣೆ ಬೇರೆ, ಅದು ಚೇರ್ನ ಗುಣ, ಅದು ನಮ್ಮ ಗುಣ ಅಲ್ಲ ಅದಕ್ಕೆ. ಸೊ ನಾನು 3 ವರ್ಷ ನನಗೆ ಹೇಗೆ ಟೈಮ್ ಪಾಸ್ ಆಗಿದೆ ಅಂತ ಗೊತ್ತಿಲ್ಲ. ನಮಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದು ಆಡಳಿತ ಪಕ್ಷ, ಪ್ರತಿಪಕ್ಷ, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಅದಕ್ಕೆ ಎಲ್ಲರೂ ಕೂಡ ಒಂದು ಪ್ರೀತಿ ವಿಶ್ವಾಸದ ಸಭೆಯನ್ನು ನಾವು ನಡೆಸಿದ್ದೇವೆ. ಇನ್ನು ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ. ಸೊ ಸ್ಪೀಕರ್ ಪೋಸ್ಟ್ ಬಹಳ ಅತ್ಯುತ್ತಮವಾದ, ಗೌರವಪೂರ್ವಕವಾದ ಮತ್ತು ಸಂವಿಧಾನಬದ್ಧವಾದ ಸ್ಥಾನವಾಗಿದೆ. ನಾನು ಅದನ್ನು ಸಂತುಷ್ಟನಾಗಿದ್ದೇನೆ. ಸರ್, ಸ್ಪೀಕರ್ ಅಂತ ಹೇಳಿ ಬಂದಾಗ ಸ್ಕೂಲಲ್ಲಿ ಟೀಚರ್ ಹೇಗೆ ಹಾಜರಾತಿ ಕರೀತಾರೆ ನೋಡಿ, ಅಟೆಂಡೆನ್ಸ್, ಅದೇ ರೀತಿ ನೀವು ಕೂಡ ಸದನದಲ್ಲಿ ಕರೆದಿದೆ. ಅದು ತುಂಬಾನೇ ಎಲ್ರಿಗೂ ಕೂಡ ಒಂಥರ ಕ್ರಿಯೇಟಿವ್ ಆಗಿ, ಇಷ್ಟವರೆಗೆ ಸ್ಪೀಕರ್ ಯಾರು ಇಷ್ಟು ಹಸನ್ಮುಖಿಯಾಗಿದ್ದು ನಾವು ಯಾರು ಕೂಡ ನೋಡಿಲ್ಲ ಸರ್. ಸದನದಲ್ಲಿ ಎಲ್ಲರ ಮುಖದಲ್ಲಿ ನಗು ತರಿಸಿ, ಅದೊಂದು ಟೀಚರ್ ಯಾವ ರೀತಿ ಮಕ್ಳಿಗೆ ಹೇಳ್ತಾರೆ ನೋಡಿ, ಆ ರೀತಿ ಹೇಳ್ತಾ ಇದ್ರಿ ಸರ್. ಇದಕ್ಕೆ ಏನು ಹೇಳ್ತೀರಾ ನೀವು? ಇಲ್ಲ, ಉತ್ತಮವಾದ ವಾತಾವರಣ. ನೀವು ಹೇಳಿದಾಗೆ ಟೀಚರ್ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಇರುವಂಥ ಒಂದು ವಿಶೇಷ ಒಂದು ಸಂಬಂಧ. ಮತ್ತು ನನ್ನ ಕೆಲಸ ಇರೋದೇ ಇವರ ಟೆನ್ಷನ್ ಕಡಿಮೆ ಮಾಡುವಂಥದ್ದು ಅಲ್ಲಿ ಕೂತ್ಕೊಂಡು. ಮತ್ತೆ ಸ್ಕೂಲಿಗೆ ಮತ್ತೆ ನಮ್ಗೇನು ವ್ಯತ್ಯಾಸ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಟೀಚರ್ ವಿದ್ಯಾರ್ಥಿ ಕೇಳ್ತಾರೆ, ಇಲ್ಲಿ ವಿದ್ಯಾರ್ಥಿ ಹೇಳಿದಾಗ ಟೀಚರ್ ಕೇಳುವಂಥ ಪರಿಸ್ಥಿತಿ ಆಗಿದೆ, ಅಷ್ಟೇ ಒಂದು ವ್ಯತ್ಯಾಸ. ಸರ್, ಇವಾಗ ಅದೆಷ್ಟು ಹಳ್ಳಿಗಳಲ್ಲಿ ಆಸ್ಪತ್ರೆಗಳೆಲ್ಲ ಹಾಳಾಗಿರೋದನ್ನು ನಾವು ನೋಡಿರ್ಬೋದು. ಇವಾಗ ಆರೋಗ್ಯ ಸಚಿವರಾಗಿ UT ಖಾದರ್ ಅವರ ಮುಂದಿನ ನಡೆ ಏನು ಅಂತ ಹೇಳಿ? ಇವತ್ತು ಇದ್ದಂಥ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು. ತಾಲೂಕು ಆಫೀಸ್ ನೋಡಿ, ಜನ ಅರ್ಥ ಮಾಡಿಕೊಳ್ಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂದರೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿ ಪ್ರಥಮ ಚಿಕಿತ್ಸೆಗೆ ಮಾತ್ರ ಅಲ್ಲಿ ಮೆಡಿಸಿನ್ ಔಷಧ. ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿದ್ರೆ ಅದು ಸಣ್ಣ ಮಟ್ಟದ ಸಮುದಾಯ ಆರೋಗ್ಯ ಕೇಂದ್ರ, ಅಲ್ಲಿ ಲಿಮಿಟೆಡ್ ಇರುವಂಥ ವ್ಯವಸ್ಥೆ. ತಾಲೂಕು ಅಂದರೆ ಒಂದು ತಾಲೂಕು ಹಾಸ್ಪಿಟಲ್, ಅದೊಂದು 2ನೇ ಹಂತದ ಫ್ರಾಕ್ಚರ್ ಅದು ಇದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್.
ಜಿಲ್ಲಾ ಆಸ್ಪತ್ರೆ ಅದು ಉನ್ನತ ಮಟ್ಟದ ಒಂದು ಚಿಕಿತ್ಸೆ. ಅದಕ್ಕಿಂತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇರೆ ಬೇರೆ ವ್ಯವಸ್ಥೆ. ಸೊ ಅದನ್ನು ನಮ್ಮ ಇಲಾಖೆ ಅದಕ್ಕೆ ಅನುಗುಣವಾಗಿ ಚೆನ್ನಾಗಿರಬೇಕು. ಮತ್ತು ಜನ ಕೂಡ ಅರ್ಥ ಮಾಡಿಕೊಳ್ಬೇಕು. ನಾವು ತಾಲೂಕು ಆಸ್ಪತ್ರೆಗೆ ಹೋಗಿ ನಾವು ಸೂಪರ್ ಸ್ಪೆಷಲ್ ಫೆಸಿಲಿಟಿಗೆ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ತಾಲೂಕು ಮಟ್ಟದ ಆಸ್ಪತ್ರೆ ಅಲ್ಲ. ಅದಕ್ಕೆ ಜನ ಕೂಡ ಒಂದು ನೋಡಿ, ಸಮಾಜ ಕಟ್ಟಬೇಕಾದ್ರೆ, ದೇಶ ಕಟ್ಟಬೇಕಾದ್ರೆ ರಾಜಕಾರಣಗಳಿಂದ, ಮಂತ್ರಿಗಳಿಂದ, ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ. ಸಂಘ ಸಂಸ್ಥೆಯವರು ಜನಸಾಮಾನ್ಯಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಸಾಧ್ಯವಾಗ್ತದೆ. ಆರೋಗ್ಯ ಕ್ಷೇತ್ರ ಕೂಡ ಹಾಗೆ. ಇವತ್ತು ನಾವು ಅತ್ಯುತ್ತಮ ಸಮಸ್ಯೆ ಬರಬೇಕಾದ್ರೆ ನಮ್ಗೆಲ್ಲರ ಸಹಕಾರಕ್ಕೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸ್ಪೀಕರ್ ಆಗಿದ್ರಿ 3 ವರ್ಷಗಳ ಕಾಲ, ಜೊತೆಗೆ 2 ವರ್ಷಗಳ ಕಾಲ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸ್ತೀರಾ. ಸ್ಪೀಕರ್ ಇಂದ ರೊಟೇಟ್ ಆಗಿ ಆರೋಗ್ಯ ಸಚಿವ ಅಂತ ಹೇಳಿ ಬಂದಾಗ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ, ನಾನು ಯಾವಾಗಲೂ ನಮ್ಮ ಸನ್ಮಿತ್ರರಿಗೆ, ನನ್ನ ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾನು ಚಿರಋಣಿಯಾಗಿದ್ದೇನೆ. ನನಗೆಲ್ಲ ಹಂತದಲ್ಲಿ ಕೂಡ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಮತ್ತು ವಿಶೇಷ ಆಶೀರ್ವಾದ ಕೂಡ ಮಾಡಿದ್ದಾರೆ, ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ನಾನಿಷ್ಟು ನೆಮ್ಮದಿಯಿಂದ ಇರಲಿಕ್ಕೆ, ಇಷ್ಟು ಸಂತೋಷದಿಂದ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಮತ್ತು ಎಲ್ಲ ಸಮಾಧಾನದಲ್ಲಿ ಇರಲಿಕ್ಕೆ ಮತ್ತು BP ಮತ್ತು ಶುಗರ್ ಇಲ್ಲದಿರಲಿಕ್ಕೆ ಇವರೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಇರೋ ಸಮಸ್ಯೆ ಎಲ್ಲ ಅಲ್ಲೇ ಬಗೆಹರಿಸ್ತಾರೆ ಅವರು. ಮತ್ತು ರಾಜಕಾರಣಿಗಳಿಗೆ 24 ಗಂಟೆ ದುಡಿತಾರೆ, ರಾತ್ರಿಗಳಿಂದ ದುಡಿತಾರೆ. ಮನೆಯಲ್ಲಿ ಸಹ ಊಟ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ, ಮನೆಯವರು ನೋಡ್ಲಿಕ್ಕೆ ಕೂಡ ಪುರ್ಸೊತ್ತಿಲ್ಲ. ಎಲ್ಲಿಯೋ ಇಷ್ಟೆಲ್ಲ ಒತ್ತಡದ್ದು ಕೂಡ ಜನಪ್ರತಿನಿಧಿಗಳಿಗೆ ಜನರ ಈ ಪ್ರೀತಿ ವಿಶ್ವಾಸವೇ ದೊಡ್ಡ ಮಟ್ಟದ ಬೂಸ್ಟ್. ಅದು ಆ ಪ್ರೀತಿ ವಿಶ್ವಾಸ ಅವರು ಮತ್ತೆ 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 ಜಾಸ್ತಿ ಕೆಲಸ ಮಾಡ್ಬೇಕಂತ ಪ್ರೇರಣೆ ಕೊಡ್ತದೆ. ಅಂತ ಪ್ರೀತಿ ವಿಶ್ವಾಸ ಜನ ಇವತ್ತು ಕೊಟ್ಟಿದ್ದಾರೆ. ಸರ್, ಇವಾಗ ಆರೋಗ್ಯ ಇಲಾಖೆಯಲ್ಲಿ ನಾವು ಕೆಲವೊಂದು ಯೋಜನೆಗಳನ್ನು ಇಷ್ಟರವರೆಗೆ ನೋಡ್ಕೊಂಡಿರ್ಬೋದು. ಅದೇ ಯೋಜನೆಗಳು ಇನ್ನೂ ಮುಂದುವರಿಯುತ್ತಾ UT ಖಾದರ್ ಅವರು ಬಂದ ಮೇಲೆ ಇನ್ನು ಯಾವ ಬೇರೆ ಬೇರೆ ಯೋಜನೆಗಳಿಗೆ ನಾವು ನೋಡ್ಬೋದು? ಇವತ್ತು ಕೆಲವೊಂದು ಯಾವ ಯೋಜನೆ ಇದೆ ಮತ್ತೆ ಯಾವ್ದೊಂದು ಅನುಷ್ಠಾನ ಸಮರ್ಪಕ ಆಗ್ತಾ ಇಲ್ಲ, ಅದನ್ನು ಕೈ ಬಿಡ್ಬೇಕಂತಿದೆ. ಕೆಲವೊಂದು ಉತ್ತಮವಾದ ಯೋಜನೆಗಳನ್ನು ಆಲೋಚನೆ ಮಾಡಿ ಯೋಜನೆ ರೂಪಿಸಿ ಅದನ್ನು ಆದಷ್ಟು ಬೇಗ ಅನುಷ್ಠಾನ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರವು ಯಾಚಿಸ್ತೇವೆ. ಮೊದಲ ಹಂತದ ನನಗೆ ಅಂತ ಹೇಳಿದ್ರೆ ಎಲ್ಲ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು, ನರ್ಸಸ್, ಫಾರ್ಮಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ ಇವರೊಂದು ಫಿಲ್ ಮಾಡೋದು ನನ್ನ ಮೊದಲ ಆದ್ಯತೆ. ಫಸ್ಟ್ ಅದು ಸರಿ ಇದ್ರೆ ಮಾತ್ರ ಬೇರೆ ಏನು ಕೂಡ ಮಾಡಿಕೊಂಡು ಹೋಗ್ಬೋದು. ನಾವು ಮೇಲೆ ಏನೇ ಮಾಡಿದ್ರು ಕೂಡ ಎಲ್ಲಿ ಲ್ಯಾಬಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲದೆ ಬರುವಾಗ, ಅದು ಔಷಧ ಕೊಡಲಿಕ್ಕೆ ಫಾರ್ಮಸಿಸ್ಟ್ ಇಲ್ಲದಿದ್ದರೆ ಅದು ಹೆಲ್ತ್ನ ಫೌಂಡೇಶನ್ ಹೋಯ್ತು ಅಲ್ಲಿ. ಸೊ ಇದೊಂದೆಲ್ಲ ಕರೆಕ್ಟ್ ಇದ್ದರೆ ಮತ್ತೆ ಏನು ಯಾವ ರೀತಿ ಬೇಕಾದರೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೋಗ್ಬೋದು. ಸೊ ಅದಕ್ಕೆ ನಾನು ಚರ್ಚೆ ಮಾಡಿದ್ದೇನೆ. ಮೊದಲ ಆದ್ಯತೆಯಲ್ಲಿ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಯೋಜನೆ ನಾವು ಅನುಷ್ಠಾನ ಮಾಡುವಾಗ ತಿಳಿಸ್ತೇನೆ. ಸರ್, ಇವಾಗ ಇನ್ನೊಂದೇನು ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಕೆಲವೊಂದು ಅವಶ್ಯಕತೆಗಳ ಕೊರತೆ ಇದೆಯೋ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅತ್ಯಂತ ಹೆಚ್ಚು ಲೂಟಿ ಮಾಡ್ತಾ ಇದ್ದಾರೆ ಹಣದಲ್ಲಿ ಅನ್ನುವಂಥದ್ದು ನಾವು ಕೇಳಿ ಬರುವಂಥದ್ದು. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಇದ್ರೆ ಯಾವ ನಿರ್ಧಾರಗಳನ್ನು ಖಾದರ್ ಅವರು ತೆಗೆದುಕೊಳ್ತಾರೆ? ಇವತ್ತು ಭಾರತ ದೇಶ ಅಂತ 140 ಕೋಟಿ ಜನಸಂಖ್ಯೆ ದೇಶದಲ್ಲಿ ಎಲ್ಲರಿಗೂ ಕೂಡ ಸರ್ಕಾರವನ್ನು ವ್ಯವಸ್ಥೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಹೆಲ್ತ್, ಎಜುಕೇಷನ್, ಹೌಸಿಂಗ್. ಅದಕ್ಕೆ ಈ ಮೂರಲ್ಲಿ ಕೂಡ ಪ್ರೈವೇಟ್ನವರು ಕೂಡ ಅವರ ಸಿಸ್ಟಮ್ ಇದೆ, ಗೌರ್ಮೆಂಟ್ದು ಕೂಡ ಸಿಸ್ಟಮ್ ಇದೆ. ಯಾರು ಅನುಕೂಲಸ್ಥರಿದ್ದಾರೆ ಅವರು ಪ್ರೈವೇಟಿಗೆ ಹೋಗ್ತಾರೆ, ಯಾರು ಅನುಕೂಲ ಇಲ್ಲ ಅವರು ಗೌರ್ಮೆಂಟಿಗೆ ಬರ್ತಾರೆ. ಗೌರ್ಮೆಂಟ್ ವ್ಯವಸ್ಥೆ ಬಂದಾಗ ಅಲ್ಲಿ ಏನಾದರೂ ಆ ಸವಲತ್ತು ಇಲ್ಲದಿದ್ದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಗೌರ್ಮೆಂಟ್ ಅವರಿಗೆ ದುಡ್ಡು ಕೊಟ್ಟು ಫ್ರೀಯಾಗಿ ಟ್ರೀಟ್ಮೆಂಟ್ ಇವತ್ತು ಕೊಡ್ತದೆ ಇದರಲ್ಲಿ. ಮತ್ತೆ ಒಂದೊಂದು ಆಸ್ಪತ್ರೆಯವರು ಒಂದೊಂದು ರೀತಿ ಇರ್ತದೆ. ಯಾಕೆ ಅವರು ಹೇಳ್ತಾರೆ ನಾವು ಇಂಥ ಗ್ರನೈಟ್ ಹಾಕಿದ್ದೇವೆ, ಇಂಥ AC ಹಾಕಿದ್ದೇವೆ, ನಮ್ಮದು ಮಿಷಿನ್ಗೆ 20 ಕೋಟಿ, ನಮ್ಮದು 30 ಕೋಟಿ ಒಂದೊಂದು ಆ ಆಸ್ಪತ್ರೆ. ಸೊ ಒಂದೇ ರೀತಿಯಿಂದ ಆಸ್ಪತ್ರೆ ಫಿಕ್ಸ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೇ ಮಾಡಲಿ ಅವ್ರ ರೇಟ್ ಲಿಸ್ಟನ್ನು ಮಾತ್ರ ಫಸ್ಟಿಗೆ ಆಗಬೇಕು. ಮತ್ತು ಅದನ್ನು ನೋಡಿಕೊಂಡು ಅಲ್ಲಿಗೆ ಹೋಗ್ಬೇಕಾ ಹೊರಗೆ ಹೋಗ್ಬೇಕಾ ಅಂತೇಳಿ ಅದನ್ನು ತೀರ್ಮಾನ ಮಾಡೋದು ಪೇಷಂಟ್ ಜವಾಬ್ದಾರಿ ಆಯ್ತಕ್ಕೆ. ಮತ್ತು ಅವ್ರ ರೇಟ್ ಲಿಸ್ಟನ್ನು ಸ್ಪಷ್ಟವಾಗಿ ಅದನ್ನು ಹಾಕ್ಬೇಕಂತ ನಾವು ಹೇಳಿದ್ದೇವೆ. ಅದು ಎಷ್ಟೇ ಹಾಕಲಿ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾಕೆ ಒಂದೊಂದು ಟೈಪ್ ಇರ್ತದೆ. ಅವ್ರು ಹೇಳ್ತಾರೆ ನಾವು ಅದಕ್ಕೆ ಬೇರೆ ನಾವು ಕಟ್ಟಿದ್ದೇವೆ, ನಮ್ಮ AC ಬೇರೆ, ನಮ್ಮ ಇದೇ ಬೇರೆ, 0 ಬ್ಯಾಕ್ಟೀರಿಯಾ ಇದರಲ್ಲಿ ಮತ್ತೆ OT ನಮ್ಮದು ಮಾಡ್ಯುಲರ್ OT ಆ OT ಅಂತ ಹೇಳಿಕೊಂಡು ಎಲ್ಲ ನಮ್ಗೆ ಟೆಕ್ನಿಕಲ್ ಗೊತ್ತಿರೋದಿಲ್ಲ. ಅಥವಾ ನಮ್ಮದು ಡಿಜಿಟಲ್ ಎಕ್ಸ್ರೇ ಇರುತ್ತೆ, ಅಥವಾ ನಮ್ಮ ಇದು MRI ಇದು ಇಷ್ಟು ಕೋಟಿದು MRI ಇದೆ, ಅದಕ್ಕೆ ಅನುಗುಣವಾಗಿ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ಇಟ್ ಇಸ್ ದೇರ್ ಚಾಯ್ಸ್.
ಅದೇ ನಮ್ಮದು ಉದ್ದೇಶ ಏನು, ಸರ್ಕಾರಿ ವ್ಯವಸ್ಥೆ ಕೊಡಬೇಕು. ಆಗದಿದ್ದರೆ ನಾವು ಫ್ರೀ ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ತಾ ಇದ್ದೇವೆ. ನೀವು ಯಾವಾಗ ಆರೋಗ್ಯ ಸಚಿವರಾದ್ರಿ ನೋಡಿ, ಅವಾಗ ಮೊದಲನೇ ಪ್ರೆಸ್ ಮೀಟಲ್ಲಿ ಇನ್ನೊಂದು ಹೇಳ್ತೀರಾ, ಪೋಸ್ಟ್ ಗ್ರಾಜುಯೇಷನ್ ಅದೇ ರೀತಿ MBBS ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲ ಅವಕಾಶ ಈ ಹಾಸ್ಪಿಟಲ್ಗಳಲ್ಲಿ ಅನ್ನುವಂಥದ್ದು, ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ದಾರೆ. ಯಾಕೆಂತ ಹೇಳಿದ್ರೆ ನೋಡಿ, ನಾವು MBBS ಕಲ್ತು ಬಂದವರಿಗೆ ಕೂಡ ಗೌರ್ಮೆಂಟ್ ಸರ್ವೆಂಟ್ಸ್ ಅಲ್ಲಿ ಕೆಲಸ ಮಾಡುವ ಇಚ್ಛೆ ಇರ್ತದೆ. ಓಕೆ. ಆದರೆ ಅವರು ಕೂಡ ದೇ ಆರ್ ಆಲ್ ಯಂಗ್ಸ್ಟರ್ಸ್, ದೇ ಆರ್ ಫ್ರೆಶ್, ದೇ ಕಮ್. ಅವ್ರಿಗೆ ಸೊಸೈಟಿ ಏನಂತ ಅಷ್ಟೇನು ಗೊತ್ತಿರೋದಿಲ್ಲ. ದೇ ಜಸ್ಟ್ ಕಮ್ ಔಟ್ ದ ಕಾಲೇಜ್ ಕ್ಯಾಂಪಸ್. ಸೊ ಕಾಲೇಜ್ ಕ್ಯಾಂಪಸ್ನ ವಾತಾವರಣವೇ ಬೇರೆ, ಹೊರಗಿನ ವಾತಾವರಣ ಬೇರೆ. ಬಂದಾಗ ದೇ ಶುಡ್ ಫೀಲ್ ಕಂಫರ್ಟೇಬಲ್ ಗೌರ್ಮೆಂಟ್ ಸೆಕ್ಟ್ರಲ್ಲಿ. ಅದು ಸರ್ ಇಲ್ಲಾಂದ್ರೆ ದೇ ವಿಲ್ ಗೋ ಬ್ಯಾಕ್. ಅದಕ್ಕಾಗಿ ಅವರು ಒಮ್ಮೆ ನೀವು ಏನಾದ್ರು ಅರ್ಜಿ ಕೊಟ್ಟರೆ ಒಮ್ಮೆ DH ಆಫೀಸ್ ಹತ್ರ ಹೋಗೋದು, ಇನ್ನೊಂದು DC ಆಫೀಸ್ ಹತ್ರ ಹೋಗೋದು, ಇದು ಇವರೇ ಸುತ್ತಾಡ್ತಾ ಇದ್ದ. ಅವ್ರು ಬರುವುದೇ ಇಲ್ಲ. ನಮಗೆ ಇದು ಬೆಕ್ಕಿಗೆ ಬಿಸಿ ಬಿಸಿ ಹಾಲು ಕೊಟ್ಟಂಥ ಪರಿಸ್ಥಿತಿ ಸ್ಟಾರ್ಟಿಂಗ್. ಅವ್ರು ಬೇಡ ಅಂತ ತಿಂದು ಹೋಗ್ತಾರೆ. ಅದಕ್ಕಾಗಿ ನಾನು ಹೇಳಿದ್ದೇನೆ, ದೇ ಶುಡ್ ಗೋ ಟು DHO, ಅರ್ಜಿ ಕೊಡಿ, ನಾವು ಆಟೋಮೆಟಿಕ್ಕಾಗಿ ನಾವು ತಗೊಳ್ತೇವೆ, ತಿರುಗಾಡಬೇಕಂತ ಇಲ್ಲ. ಎರಡನೇದು, ವಿ ಆರ್ ಥಿಂಕಿಂಗ್ ಅಬ್ಸರ್ವಿಂಗ್ ಅವರನ್ನು. ಈಗ ಒಂದು ಸಣ್ಣ ಗುಡಿಸೋನಿಗೆ ಕೂಡ ಸೇವಾ ಭದ್ರತೆ ಅಂತ ಬೇಕು. ಈ ಡಾಕ್ಟರ್ ಕಲ್ತವನು ಏನೋ ಒಂದು ಸೇರಿಕೊಂಡು ಅವನಿಗೆ ಸೇವಾ ಭದ್ರತೆ ಇಲ್ಲ ಅಂತ ಹೇಳಿದ್ರೆ ಯಾರು ಬರ್ತಾರೆ? ಅವ್ನು 3-4 ವರ್ಷ ಕೆಲಸ ಮಾಡಿ ಮತ್ತೆ ಯಾರು ಬಿಟ್ಟು ಹೋಗ್ಲಿಕ್ಕೆ ಹೋಗುದಾದ್ರೆ ಅವ್ನು ಈಗಲೇ ಬಿಟ್ಟು ಹೋಗ್ತಾನೆ. ಸೊ ಅವ್ರಿಗೊಂದು ಸೇವಾ ಭದ್ರತೆ ಕೊಡಬೇಕಂತ ನಾವತ್ತು ಪ್ಲಾನ್ ಮಾಡ್ತಿದ್ದೆವು. ಸೊ ದೇ ವಿಲ್ ಅಬ್ಸರ್ವ್ ಟು ದಿ ಡಿಪಾರ್ಟ್ಮೆಂಟ್ ಆಫ್ಟರ್ 5 years. ಅದ್ರ ಜೊತೆಯಲ್ಲಿ ಸರ್ಕಾರ ಸಂಸ್ಥೆ ಸೇರಿದವರಿಗೆ ನಾವು PG ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಅದು ಯಾರು ಕೂಡ MBBS ಮಾಡಿದವನಿಗೆ PG ಮಾಡುವ ಉದ್ದೇಶವಿರ್ತದೆ. ಸೊ ನಮ್ಮ PG ಮಾಡಲಿಕ್ಕೆ ಇಲ್ಲ ಅಂತ ಒಂದು ಗೌರ್ಮೆಂಟ್ ಸೆಕ್ಟರ್ ಸೇರಿದ ತಕ್ಷಣ PG ಮಾಡಲಿಕ್ಕೆ ನನಗೆ ಅವಕಾಶ ಇಲ್ಲ ಅಂತ ಹೇಳಿದರೆ ಯಾರು ಸೇರ್ತಾರೆ ಇಲ್ಲಿ? ಇನ್ನೊಂದು ಏನಂತ ಹೇಳಿದರೆ, ನಮಗೆ ಬಾರ್ಡರ್ ಏರಿಯಾಸ್ನಲ್ಲಿ ಡಾಕ್ಟರ್ಸ್ ಹೋಗ್ತಾ ಇಲ್ಲ. ಬಾರ್ಡರ್ ಏರಿಯಾಸ್ಗೆ ಬಾರ್ಡರ್ ಅಂದರೆ ಫಾರ್ ಎಕ್ಸಾಂಪಲ್ ಮಂಗಳೂರಿನ ಬಾರ್ಡರ್, ಶಿರಾಡಿ, ಚಾರ್ಮಾಡಿ, ಈ ಕಡೆ ಹೋದ್ರೆ ಕುದುರೆಮುಖ, ಈ ಕಡೆ ಇಲ್ಲಿ ಎಲ್ಲರೂ ಕೂಡ ಜಾಸ್ತಿ ಹೋಗ್ತಾ ಇಲ್ಲ. ನಗರದಲ್ಲಿ ಕೂಡ ಅಷ್ಟೇ ಸ್ಯಾಲರಿ, ಅಲ್ಲಿ ಕೂಡ ಅಷ್ಟೇ ಸ್ಯಾಲರಿ. ಸೊ ಯಾರು ಈ ಬಾರ್ಡರ್ PS ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ 15,000 ನಾವು ಎಕ್ಸ್ಟ್ರಾ ಕೊಡ್ತೇವೆ. ಸೊ ಆ ಏರಿಯಾದವ್ರಿಗೆ ಕೂಡ ಇವತ್ತು ಆ ಏರಿಯಾದಲ್ಲಿ ನಮಗೆ ಡಾಕ್ಟರ್ಗಳು ಬೇಕು. ಇಲ್ಲಿ ಪ್ರೈವೇಟ್ ಡಾಕ್ಟರ್ ಅಂತ ಸಿಗ್ತಾರೆ ಗೌರ್ಮೆಂಟ್ ಇಲ್ಲದಿದ್ರೆ. ಅಲ್ಲಿ ಪ್ರೈವೇಟು ಇಲ್ಲ, ಗೌರ್ಮೆಂಟು ಇಲ್ಲ, ಅಲ್ಲಿ ಸರಿಯಾದ ರಸ್ತೆನೂ ಇಲ್ಲ ಆ ಗುಡ್ಡಗಾಡು ಪ್ರದೇಶದಲ್ಲಿ. ಸೊ ಇಂಥೊಂದು ಯೋಜನೆ ನಾವು ಇವತ್ತು ರೂಪಿಸಿದ್ದೇವೆ. ಈಗ ಡಾಕ್ಟರ್ ಬರ್ತಾ ಇದ್ದಾರೆ, ಅದನ್ನು ಪರ್ಮನೆಂಟ್ ಡಾಕ್ಟರ್ಸ್, ನರ್ಸ್ ಎಲ್ಲ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತೇವೆ. ಓಕೆ ಸರ್, ಇವಾಗ ಆರೋಗ್ಯ ಸಚಿವರಾಗಿ ತುಂಬಾ ಜೋಶಿಂದ ಬಂದಿದ್ದೀರಾ. ಯಾವೆಲ್ಲ ಮುಂದಿನ ನಡೆ ಅನ್ನುವಂಥದ್ದು ಪ್ರತಿ ಸಾರಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇದ್ದೀರಾ. ರೀಸೆಂಟಾಗಿ ಯೋಗ ದಿನ ಆಯಿತು ಸರ್. ನಾವು ಯೋಗ ದಿನ ಅಂತ ಹೇಳಿ ಬಂದಾಗ ಪೊಲಿಟಿಷಿಯನ್ಗಳು ಇದ್ದಾರೆ, ಯೋಗ ಮಾಡೋದೇ ಕಮ್ಮಿ ಅಂತ ಹೇಳೋದನ್ನು ಕೇಳಿದ್ದೇವೆ. ಆದರೆ ಆರೋಗ್ಯ ಸಚಿವರಾಗಿ ನೀವೇನಾದರೂ ಮನಸ್ಥಿತಿಗೆ ನೋವು ಅಲ್ವಾ, ಏನಾದರೂ ನಮಗೆ ಬೇಜಾರಿದೆ ಅಂತ ಹೇಳಿದ್ರೆ ನೀವು ಯೋಗದ್ದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಫಸ್ಟ್ ಹೋಗಿ ಯೋಗ ಮಾಡಿ ಅಂತ ಹೇಳಿ. ಓಕೆ ಸರ್, ನಿಮ್ಮ ಈ ಒಂದು ಫ್ಲೆಕ್ಸಿಬಿಲಿಟಿ, ನಿಮ್ಮ ಇದಕ್ಕೇನು ಹೇಳ್ತೀರಾ ಸರ್? ನನಗೆ ಸಣ್ಣದಿಂದಲೇ ಬಂದದ್ದು ಅದು ಇದರಲ್ಲಿ. ಅದು ನಮ್ಮ ನೆರೆಕೆರೆಯವರು, ನಮ್ಮ ತಂದೆ ತಾಯಿಯಂದರು, ನಮ್ಮ ಮಿತ್ರರು, ಇವ್ರ ಜೊತೆ ಬೆರೆತು ಮಾಧ್ಯಮ ಮಿತ್ರರು ಇವರೆಲ್ಲ ಬೆರೆತು ನಾವು ಈ ರೀತಿ ಆಗಿಕೊಂಡು ಬಂದಿದ್ದೇವೆ. ಎಲ್ಲರೂ ಆಕ್ಚುಲಿ ಯೋಗ ದಿನದ ಹೊತ್ತು ಮಿನಿಸ್ಟರ್ಗಳು ಟ್ರೋಲ್ ಆಗೋದನ್ನು ನಾವು ನೋಡಿದ್ದೇವೆ. ಆದರೆ ಈ ಬಾರಿಯ ಒಂದು ಯೋಗ ದಿನದ ಹೊತ್ತು ಸರ್ ನಾವು ಮಿನಿಸ್ಟರ್ ಆದರೆ, ಯೋಗ ಮಿನಿಸ್ಟರ್ ಆದರೆ ಈ ರೀತಿ ಯೋಗ ಮಾಡ್ಬೇಕನ್ನುವಂತಹ ಒಂದು ಪಾಸಿಟಿವ್ ವೇ ಅಲ್ಲಿ ನೀವು ತುಂಬಾ ಸ್ಪ್ರೆಡ್ ಆಗ್ತಾ ಇದ್ದೀರಾ ಸರ್. ಆಕ್ಚುಲಿ ನಾವು ಅದನ್ನು ಅರ್ಥ ಮಾಡ್ಕೋ, ಯೋಗ ಇಸ್ ವೆರಿ ಗುಡ್ ಇದರಲ್ಲಿ ಅಲ್ವಾ. ಇದರ ಬಗ್ಗೆ ನಮಗೆ ನಾವು ಹೆಲ್ತ್, ಅವತ್ತು ಫಸ್ಟ್ ಡೇ ಯೋಗ ಬಂದಾಗ ಐ ವಾಸ್ ಹೆಲ್ತ್ ಮಿನಿಸ್ಟರ್, ಭಾಳ ಚರ್ಚೆ ಇತ್ತು, ಬೇಕಾ ಬೇಡ ಅಂತೇಳಿ. ಆವಾಗ ನಾನು ಬಹಿರಂಗ ಹೇಳಿದ್ದೆ, ಯಾರಿಗೆ ಹೆಲ್ತ್ ಬೇಕೋ ಯೋಗ ಮಾಡಿ, ಯಾರಿಗೆ ಹೆಲ್ತ್ ಬೇಡ ಯೋಗ ಮಾಡಬೇಡಿ, ಏನು ಪ್ರಾಬ್ಲಮ್ ಇದೆ? ನಮಗೆಲ್ಲ ಆರೋಗ್ಯವಂತರಾಗಿರ್ಬೇಕಂತ ನಮ್ಮ ಉದ್ದೇಶ, ಅದಕ್ಕೆ ಬೇಕು ಯೋಗ ಮಾಡಿ. ಇನ್ನೂ ಕೂಡ ಅಷ್ಟೇ, ನಾವೆಲ್ಲ ಆರೋಗ್ಯವಂತರಾಗಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ಯೋಗ ಮಾಡಬೇಕು. ಅದು ಡೈಲಿ ಅಂದ್ರೆ ಯೋಗ ಮಾಸ್ಟರ್ ಆಗ್ಬೇಕಂತಲ್ಲ, ಅಟ್ಲೀಸ್ಟ್ ಅವನ ಹೆಲ್ತ್ಗೆ ಸಂಬಂಧಪಟ್ಟ ಯೋಗ ಮಾಡಬೇಕು. ಯೋಗ ಮಾಸ್ಟರ್ ಮಾಡೋದು ಬೇರೆ, ಡೈಲಿ ಈ ಟೈಮ್ ಎಲ್ಲ ಅದು ಬೇರೆ ವಿಚಾರ. ಯೋಗ ಮಾಸ್ಟರ್ ಆಗೋದು ಬೇರೆ, ನಮ್ಮ ಹೆಲ್ತ್ಗೆ ನಾವು ಯೋಗ ಮಾಡೋದು ಬೇರೆ. ಸ್ವಲ್ಪ ಸಮಯ ಇಟ್ಟು ನಾವು ಯೋಗ ಮಾಡಬೇಕು. ಓಕೆ ಸರ್, ಇವಾಗ ಉಳ್ಳಾಲ ಅನ್ನುವಂತಹ ಒಂದು ಪ್ರದೇಶ ಅಂತ ಹೇಳಿ ಬಂದರೆ ಮಂಗಳೂರಿನಲ್ಲಿ ನಿಮ್ಮದೇ ಆಗಿರುವಂತಹ ಚಾಕುಚಕ್ಯತೆ ಎಷ್ಟಿದೆ ಅಂತ ಹೇಳಿದರೆ, ಸತತವಾಗಿ ಗೆಲುವಿನ ನಗಾರಿಯನ್ನು ಬಾರಿಸಿರುವಂತಹ ಒಂದು ಪ್ರದೇಶ ಸರ್. ಈ ಗೆಲುವಿನ ಸೀಕ್ರೆಟ್ ಏನು ಅಂತ ಹೇಳಿ? ಜನರ ಜೊತೆ ನಾವು ಸಕ್ರಿಯವಾಗಿ ಅವ್ರ ಜೊತೆಯಲ್ಲಿರುವಂಥದ್ದು, ಬಡವ ಶ್ರೀಮಂತರಿಂದ ಭೇದವ ತೋರಿಸೋದು, ಆ ಜಾತಿ ಈ ಜಾತಿ ಅಂತ ನಾವು ಯಾವುದೇ ತಾರತಮ್ಯ ಇಲ್ಲದೆ ನೋಡುವಂಥದ್ದು, ಮತ್ತು ಆ ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಕಾರ್ಯಕ್ರಮ ರೂಪಿಸಿದಾಗ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ, ಆ ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೀತಿ ವಿಶ್ವಾಸನೇ ನಮ್ಮ ಕ್ಷೇತ್ರದಲ್ಲಿ ತೋರಿಸಿದ್ದಾರೆ. ಮತ್ತೊಂದು 15% ಇದ್ದೇ ಇರ್ತದೆ, ನಾವು ಎಷ್ಟೇ ಮಾಡಿದ್ರು ಕೂಡ ಅದಕ್ಕೆ ಒಂದು ರಿಯಾಕ್ಷನ್ ಇದೆ.
ಅದರ ಬಗ್ಗೆ ನಾನು ಬಹುಶಃ ಮಾತಾಡಿ ಹೋಗುದಿಲ್ಲ. ಓಕೆ ಸರ್, ಇವಾಗ ಇನ್ನೊಂದೇನು ಅಂತ ಹೇಳಿದ್ರೆ, ನನಗೆ ತುಂಬಾ ಜನ ಹೇಳಿರುವಂಥದ್ದು, ನಾನು ಒಬ್ಳು ಮಂಗಳೂರಿನವಳ ಆದ್ರಿಂದ ಯುಟಿ ಖಾದರ್ ಅಂತ ಹೇಳಿ ಬಂದಾಗ ಜಾತಿ ಧರ್ಮ ಭೇದ ಭಾವ ಅಂತ ಹೇಳಿದೆ. ಆಚೆ ಜಾತ್ರೆಗೂ ಹೋಗ್ತಾರೆ, ಮಸೀದಿಗೂ ಹೋಗ್ತಾರೆ, ಕೋಲ ದೈವಭೂತ ಎಲ್ಲ ಕಡೆಗಳಲ್ಲೂ ಕೂಡ ತನ್ನದೇ ಆಗಿರುವಂತಹ ವ್ಯಕ್ತಿತ್ವವನ್ನು ರೂಪಿಸಿರುವಂತಹ ವ್ಯಕ್ತಿ ಅಂತ ಹೇಳಿ, ಇದಕ್ಕೇನು ಹೇಳ್ತೀರಾ ಸರ್? ಹೌದು, ನಮ್ಮ ಕರಾವಳಿಯ ತುಳುನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ. ಇದರಲ್ಲಿ ಎಲ್ಲ ಕಾರ್ಯಕ್ರಮ ಹೋದಾಗಲೇ ನಮ್ಮ ವ್ಯಕ್ತಿತ್ವ ಬೆಳೆದುಕೊಂಡು ಬರ್ತದೆ. ನಾವು ಪ್ರತಿಯೊಂದು ಭೇಟಿಯು ಪ್ರತಿಯೊಂದು ನಮ್ಮ ಮನಸ್ಸನ್ನು ಓಪನ್ ಮಾಡ್ತಾ ಇದ್ದೆ. ಸಣ್ಣದಿರುವಾಗ ಎಲ್ಲರ ಮೈಂಡ್ ಭಾಳ ಸಣ್ಣ ನ್ಯಾರೋ ಮೈಂಡ್ ಇರ್ತದೆ. ನಾವು ಇಂಥ ಕಾಯಿಗೆ ಹೋದಾಗ ಬ್ರಾಡ್ ಮೈಂಡೆಡ್ ಆಗಿರ್ತೇವೆ. ಅದನ್ನು ಸಣ್ಣ ಸಣ್ಣ ಪುಟ್ಟ ಲೈಟಾಗಿ ತಗೊಳ್ತೇವೆ. ಒಳ್ಳೆ ಸದುದ್ದೇಶ ಮಾತ್ರ ನಾವು ಆಲೋಚನೆ ಮಾಡ್ತೇವೆ. ಎಲ್ಲರ ಕಲ್ಚರ್ ಪರವಾಗಿ ನಮ್ಗೆ ಗೊತ್ತಾಗ್ತದೆ. ಸೊ ಎಲ್ಲರೂ ಪರಸ್ಪರ ನಾವು ಸಂಸ್ಕೃತಿಯನ್ನು ಹಂಚಿಕೊಂಡು ಬೆರೆತುಕೊಂಡು ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಇದು ನಮ್ಮ ಕನಸಾಗಿರ್ಬೇಕು. ಓಕೆ ಸರ್, ಇನ್ನೊಂದು ಖಾದರ್ ಅವರು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಟೆನ್ಷನ್ ಇರಲಿ ಅಂತೆ, ನಗುವೆ ಅವ್ರನ್ನ ಒಂದು ಗೆಲುವಿನ ಒಂದು ಸೀಕ್ರೆಟ್ ಫಾರ್ಮುಲಾ ಅಂತ ಹೇಳಿ ಹೇಳ್ತಾರೆ. ಹೌದಾ ಸರ್? ಖಂಡಿತವಾಗಿಯೂ. ನಾನು ಟೆನ್ಷನ್ ಮಾಡಿ ನನ್ನ ಮುಖ ದೊಡ್ಡದು ಮಾಡಿದ್ರೆ ನನಗೆ ರೋಗ ಬರುವುದಲ್ಲದೆ ಬೇರೆಯವ್ರಿಗೆ ಬರ್ತದೆ ಅಲ್ವಾ? ನಾನು ನೆಗಡ್ಕೊಂಡಿದ್ದರೆ ನನಗೆ ನಾನು ಆರೋಗ್ಯವಂತನಾಗಿರ್ತೇನೆ. ನಾನು ಟೆನ್ಷನ್ ದೊಡ್ಡ ಮುಖ ಮಾಡಿಕೊಂಡು ಇನ್ನೊಬ್ಬನ್ನು ನೋಡಿಕೊಂಡು ನನ್ನ ಮುಖ ದೊಡ್ಡ ಮಾಡಿದರೆ ನನಗೆ ರೋಗ ಬರೋದಿಲ್ಲ, ಅವನಿಗೆ ರೋಗ ಬರೋದಿಲ್ಲ. ನಾನು ಸುಮ್ಮನೆ ನನಗೆ ಯಾಕೆ ರೋಗ ಭರಿಸಬೇಕು? ಅದಕ್ಕೆ ನಾವು ಖುಷಿಯಿಂದ ನಾವು ಇರಬೇಕು, ಬೇರೆ ನಮ್ಮನ್ನು ನೋಡಿ ಕೂಡ ಖುಷಿ ಬರಬೇಕು. ಸರ್, ಇನ್ನೊಂದು ನಾನು ಕೇಳ್ಪಟ್ಟಿರುವಂಥದ್ದು, ಮಂಗಳೂರಿನ ಜನರೇ ಹೇಳಿರುವಂಥದ್ದು ನನಗೆ, ನಿಮ್ಮ ಮನೆಯಲ್ಲಿ 500 ಅಲ್ಲ 1000 ಜನ ಇದ್ರೂ ಕೂಡ ಒಬ್ಬರು ಕೂಡ ಖಾದರ್ಗೆ ಬೈಕೊಂಡು ಹೋಗೋರು ಇಲ್ಲ ಅಂತೆ. ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಂತೆ. ಇದಕ್ಕೆ ಇದೇನು ಇದು ನಿಮ್ದು ಸೀಕ್ರೆಟ್ ಅಂತ ಹೇಳಿ? ನನ್ನ ಮೊದಲ ಆದ್ಯತೆ ನೋಡಿ, ನಮ್ಮಲ್ಲಿ ಬರುವವರು ಯಾರು? ಎಲ್ಲ ಕಷ್ಟದಲ್ಲಿದ್ದವರೇ ಬರುವಂಥದ್ದು. ಸೊ ಅದರಲ್ಲಿ ಎಲ್ಲ ಬಡವರು ಶ್ರೀಮಂತ ಎಲ್ಲರೂ ಕೂಡ ಇರ್ಬೋದು. ನಾನು ನಮ್ಮ ಮನೆಗೆ ಬಂದಾಗ ನೀನು ಯಾವ ಜಾತಿ, ನಾನು ಹೆಸರು ಕೇಳುವುದೇ ಇಲ್ಲ, ಅವನ ಹೆಸರೇ ಗೊತ್ತಿರೋದು ನಮಗೆ. ಅವನ ಕಷ್ಟವನ್ನು ದೂರ ಮಾಡಿ ಕಲಿಸೋದು. ನೀನು ಯಾವ ಪಕ್ಷ ಅಂತ ಕೂಡ ನಾನು ಕೇಳೋದಿಲ್ಲ. ಆಗೋ ಕೆಲಸ ಆಗ್ತದೆ, ಆಗದ ಕೆಲಸ ಆಗೋದಿಲ್ಲ. ಅವ್ರು ಖುಷಿಯಿಂದ ಇರ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಗೌರವ ಕೊಟ್ಟು ಚೆನ್ನಾಗಿ ಮಾತಾಡೋದು ನಮ್ಮ ಮೊದಲ ಇವತ್ತು ಆದ್ಯತೆ. ಆ ಕೆಲಸ ಮಾಡ್ತೇವೆ. ಓಕೆ ಸರ್, ಕೊನೆಯದಾಗಿ ಒಂದು 5 ಪ್ರಶ್ನೆಗಳು ಸರ್, ಚಟ್ಪಟ ಅಂತ. ನೀವು 1 ವರ್ಡಲ್ಲಿ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಬೇಕು, ಆಯ್ತಾ ಸರ್? ರಾಜಕೀಯ ಸೇವೆನಾ ಅಥವಾ ಜನಸೇವೆನಾ ಅನ್ನುವಂಥದ್ದು ನಿಮ್ಗೆ ಹೆಚ್ಚು ಖುಷಿ ಕೊಡುವಂಥದ್ದು? ರಾಜ್ಯಕ್ಕೆ ಮುಖಾಂತರ ಜನಸೇವೆ. ವಿಧಾನಸಭೆಯ ಸ್ಪೀಕರ್ ಜವಾಬ್ದಾರಿ ಅಥವಾ ಸಚಿವ ಸ್ಥಾನ, ಎರಡರಲ್ಲಿ ಒಂದು ಯಾವುದು ಜಾಸ್ತಿ ಸವಾಲು ಅಂತ ಅನಿಸಿದ್ದು? ನನಗೆ ಶಾಸಕನಾಗಿರೋದೇ ಸವಾಲು. ನಿಮ್ಮ ರಾಜಕೀಯ ಜೀವನದಲ್ಲಿ ಅತ್ಯಂತ ಹೆಮ್ಮೆಯ ಕ್ಷಣ ಇದು ಅಂತ ಇದ್ರೆ ಯಾವುದದು? ಅಸೆಂಬ್ಲಿಯಲ್ಲಿ ಕನ್ನಡ ಬರುವುದಿಲ್ಲ ಅಂತ, ಕನ್ನಡ ಅರ್ಥ ಆಗುವುದಿಲ್ಲ ಅಂತ ಹೇಳಿದ್ದವರಿಗೆ ಅರ್ಥ ಮಾಡಿ ಕೊಟ್ಟಿದ್ದೇನಲ್ಲ, ಅವೆಲ್ಲ ಖುಷಿ ಆಯ್ತಾಗ ನನಗೆ. ಓಕೆ, ಮಂಗಳೂರಿನಲ್ಲಿ ನಿಮ್ಗೆ ಫೇಮಸ್ ಇಷ್ಟ ಅಂತ ಹೇಳಿದ್ರೆ ಫೇಮಸ್ ಬಿರಿಯಾನಿನ ಅಥವಾ ಕೋರಿ ರೊಟ್ಟಿನ? ಕೋರಿ ರೊಟ್ಟಿ. ವಾವ್. ವಿರೋಧ ಪಕ್ಷದ ನಾಯಕರಲ್ಲಿ ನೀವು ಅತ್ಯಂತ ಗೌರವಿಸುವಂತ ಒಬ್ಬ ನಾಯಕ ಅಂತ ಇದ್ರೆ ಯಾರು? ಈಗ ವಿರೋಧ ಪಕ್ಷ ನಾಯಕರ ಭಾಷೆ ಒತ್ತುತ್ವವಾಗಿದ್ದಾರೆ. ಓಕೆ, ನಿಮ್ಮ ದಿನದ ಯಶಸ್ಸಿನ ರಹಸ್ಯ ಮುಂಜಾನೆ ಎದ್ದು ವಾಕಿಂಗ್ ಮಾಡೋದಾ ಅಥವಾ ಜನರೊಂದಿಗೆ ಭೇಟಿ ಮಾಡೋದಾ? ವಾಕಿಂಗ್ ಕೂಡ ನನಗೆ ಇಷ್ಟ, ಜನರ ಭೇಟಿ ಕೂಡ ನನಗೆ ಇಷ್ಟ ಆಗ್ತದೆ. ಯುವ ರಾಜಕಾರಣಿ ಆಗ್ಬೇಕು ಅಂತ ಹೇಳಿ ಅದೆಷ್ಟೋ ಜನ ಕನ್ಸನ್ನು ಹೊತ್ಕೊಂಡಿರ್ತಾರೆ ಸರ್, ಅವ್ರಿಗೆ ಒಂದು ಕಿವಿ ಮಾತು ಹೇಳಬೇಕು ಅಂತ ಇದ್ರೆ? ರಾಜಕೀಯದಲ್ಲಿ ನೀವು ಚಾಣಕ್ಯನಾಗಿ ಶಕುನಿ ಆಗಬೇಡಿ. ಓಕೆ, ನಿಮ್ಮನ್ನು ನೀವು 3 ಪದಗಳಲ್ಲಿ ವರ್ಣಿಸ್ಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ ನಿಮ್ಗೆ ನೀವು? ತಾಳ್ಮೆ, ಪ್ರೀತಿ ಮತ್ತು ಮಾನವೀಯತೆ, ಇದು ನಮ್ಮ ಮುಖ್ಯ ಗುರಿಯಾಗಿರ್ಬೇಕು. ಓಕೆ, ಸದನ ಅಂತ ಹೇಳಿ ಬಂದಾಗ ಸದನದಲ್ಲಿ ನಿಮ್ಗೆ ಯಾರನ್ನು ಜಾಸ್ತಿ ನಿಯಂತ್ರಿಸಲಿಕ್ಕೆ ದೊಡ್ಡ ಸವಾಲು ಅಂತ ಅನ್ಸ್ತು? ಬಸವೇಗೌಡ ಪಾಟೀಲ ಅಥವಾ ಯತ್ನಾಳ ಅಥವಾ ಪ್ರದೀಪ್ ಈಶ್ವರ್ ಅವರ? ಇಲ್ಲ, ಅದಕ್ಕಿಂತಲೂ ಕೂಡ ದೊಡ್ಡ ಮಟ್ಟದ ನಮ್ಮ ಹೀರೋಗಳು ಇದ್ದಾರೆ. ಸಿಕ್ಕಿ ವಿರುದ್ಧ ಮಾತ್ರ ಇವರು ಪಾಪ ಇಬ್ರು. ಓಕೆ, ಇನ್ನೊಂದು, ಶಾಸಕರು ಜಾಸ್ತಿ ಗದ್ದಲ ಮಾಡಿದಾಗ ನಿಮ್ಗೆ ಕೋಪ ಬರುತ್ತಾ ಅಥವಾ ಒಳಗಿಂದಲೇ ನಗ್ತಾ ಇರ್ತೀರಾ ನೀವು? ನಾನು ಒಳಗಿಂದ ನಗ್ತಾ ಇರ್ತೇನೆ. ಏನಪ್ಪ ಹೇಳಿದ? ಅಲ್ಲ, ಏನಪ್ಪ ಇವರಿಗಿಂತ ನಾನು ಅಲ್ಲಿ ಗಲಾಟೆ ಮಾಡ್ತಿದ್ದೆ ಅಂತೇಳಿ ಮುಂಚೆ. ಸದನದಲ್ಲಿ ಶಿಸ್ತಿನ ನಾಯಕ ಅಂತ, ಶಾಸಕ ಅಂತ ಇರೋದು ಯಾರು? ಅತಿ ಹೆಚ್ಚು ವಾರ್ನಿಂಗ್ ಕೊಟ್ಟಿರೋದು ಇನ್ನೊಂದು ಯಾರಿಗೆ ಅಂತ ಹೇಳಿ? ಹಿರಿಯರಾದ TB ಜಯಚಂದ್ರ ಅವರು ಬಹಳ ಕರೆಕ್ಟ್ ಆಗಿ ಎಷ್ಟು ಗಂಟೆ ಇಟ್ಕೊಂಡಾಗ ಇವತ್ತು ಇರ್ತಾರೆ. ಇದರಲ್ಲಿ ಹೆಚ್ಚು ವಾರ್ನಿಂಗ್ ಕೊಟ್ಟು ನಾನು ಪ್ರದೀಪ್ ಈಶ್ವರಿಗೆ. ಸರ್, ವಿರೋಧ ಪಕ್ಷದ ನಾಯಕರ ವಾಕ್ಚಾತುರ್ಯ ನಿಮ್ಗೆ ಇಷ್ಟನಾ ಅಥವಾ ಆಡಳಿತ ಪಕ್ಷದ ನಾಯಕರ ಕೌಂಟರ್ ಇಷ್ಟನಾ ಅಂತ ಹೇಳಿ? ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಎರಡೂ ಬೇಕು. ಓಕೆ, ಸದನದಲ್ಲಿ ಯಾರು ಮಾತು ಕೇಳುವಾಗ ನಿಮ್ಗೆ ಯಪ್ಪ ಇವ್ರು ಬಂದ್ರಲ್ಲಪ್ಪ ಅಂತ ಹೇಳಿ ಅನ್ಸಿದ್ಯಾ?
ಇಲ್ಲ, ಖಂಡಿತವಾಗಿ. ಓಕೆ, ಇನ್ನೊಂದು ಸಿದ್ದರಾಮಯ್ಯ ಅವರ ಮಾಸ್ ಕ್ಲಾಸ್ ಇಷ್ಟನಾ ನಿಮಗೆ, ಡಿ ಕೆ ಶಿ ಸರ್ನ ಟಾಸ್ಕ್ ಮಾಸ್ಟರ್ ಸ್ಟೈಲ್ ಇಷ್ಟನಾ ಅಂತ ಹೇಳಿ? ಇಲ್ಲ, ಗುಡ್. ಎರಡು ಅತ್ಯುತ್ತಮದ ಲೀಡರ್ ಆಗಲಿಕ್ಕೆ ಎರಡು ಕ್ವಾಲಿಟೀಸ್ ಅಗತ್ಯ ಎಲ್ಲರಿಗೂ ಕೂಡ. ಓಕೆ, ಇದರಲ್ಲಿ ಬೋತ್ ದ ಮಾಸ್ ಅಪೀಲ್ ಆ್ಯಂಡ್ ದಿ ಟಾಸ್ಕ್ ಬೋತ್ ಆರ್ ಕೂಡ ಇಸ್ ನೀಡೆಡ್. ಸರ್, ಕರಾವಳಿ ಪ್ರದೇಶದ ಅತಿ ಒಂದು ಪ್ರಬಲಶಾಲಿಯಾಗಿರುವಂತಹ ನಾಯಕ ನೀವು. ಕರಾವಳಿ ಭಾಗದ ಒಂದು ಪ್ಲಸ್ ಪಾಯಿಂಟ್, ಇನ್ನೊಂದು ಮೈನಸ್ ಹೇಳಬೇಕು ಅಂತ ಇದ್ರೆ? ಇಲ್ಲ, ಕರಾವಳಿ ಭಾಗದ ಆ ಒಂದು ಕಲ್ಚರ್ ಏನಿದೆ ಅಲ್ಲ, ನಮಗೆ ಆ ಒಂದು ಸಂಸ್ಕೃತಿ ಏನಿದೆ, ಹಿಂದಿನಲ್ಲಿ ಬಂದಂಥ ಪದ್ಧತಿ ಏನಿದೆ, ಆಯ್ತಾ, ಅದು ಬಹುಶಃ ದೊಡ್ಡ ಮಟ್ಟ ನಮಗೆ ಶಕ್ತಿ. ಮತ್ತು ಎಲ್ಲರೂ ಕೂಡ ಬುದ್ಧಿವಂತರೇ ನಮಗೆ ಸಮಸ್ಯೆ ಓಕೆ ಇದರಲ್ಲಿ. ಸರ್, ಕೊನೆಯದಾಗಿ ಎರಡು ಕ್ವಶನ್ಗಳು. ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, ನೀವು ಆವಾಗಲೇ ಹೇಳಿದಾಗೆ ಸ್ಪೀಕರ್ ಆಗಿದ್ದಾಗ ಅದೆಷ್ಟು ಟೀಕೆಗಳಿಗೆ ನೀವು ತುತ್ತಾಗಿದ್ದೀರಾ. ಕನ್ನಡ ಬರಲ್ಲ, ಉಚ್ಚಾರಣೆ ಸರಿಯಿಲ್ಲ ಅನ್ನುವಂತಹ ಮಾತುಗಳು ನಿಮಗೆ ಟಾಸ್ಕ್ ಆಗಿದ್ದಿದ್ದು. ಸೊ ಈ ಎಲ್ಲ ಟ್ರೋಲ್ಗಳನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ನೋಡಿ ನಕ್ಕಿದ್ದಿದ್ಯಾ ನೀವೇನಾದ್ರೂ ಇಂಥ ಟ್ರೋಲ್ಸ್ಗಳನ್ನು ನೋಡಿ? ನಾನು ಸಂತೋಷ ನಕ್ಕಿದೆ ಜಾಸ್ತಿ. ಓಕೆ, ಅಂಥವ್ರಿಗೆ ಇವಾಗ ಟಕ್ಕರ್ ಕೊಟ್ಟಿದ್ದೀರಾ? ಅಲ್ಲ, ಅಂಥವ್ರಿಗೆ ಟಕ್ಕರ್ ಅಂತ ಅಲ್ಲ, ಬಹುಶಃ ಅವರಿಗೆ ಈ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಕೊಟ್ಟಿದ್ದೀರಾ. ಓಕೆ ಸರ್, ಇನ್ನೊಂದು ಕೊನೆಯದಾಗಿ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆ ನಾವು ನೋಡ್ತಾ ಇರ್ಬೋದು. ಕರಾವಳಿಯ ಪ್ರವಾಸೋದ್ಯಮ ಇಲಾಖೆಯ ಗವರ್ನರ್ ಆಗಿ ನಮ್ಮ ರಿಷಬ್ ಶೆಟ್ಟಿ ಸರ್ನ ಮಾಡಬೇಕು ಅಂತ ಹೇಳಿ ಬಂದಾಗ, ಅಂಬಾಸಿಡರ್ ಆಗಿ ಮಾಡಬೇಕು ಅಂತ ಹೇಳಿ ಬಂದಾಗ, ಕಾದರ್ ಅವರು ಗರಂ ಆಗಿದ್ದಾರೆ, ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂತಹ ಮಾತುಗಳೆಲ್ಲ ಓಡಾಡ್ತಿದ್ದು. ಇದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೀರಾ ಸರ್? ನೀವು ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ ಅಂತ ಹೇಳಿ? ಖಂಡಿತ ನಾವೇನು ಗರಂ ಆಗಲಿಲ್ಲ. ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾವು ಪ್ರತಿಯೊಂದು ಕೂಡ ರಾಜ್ಯಕ್ಕೆ ನೋಡಬೇಡಿ. ಇದರಲ್ಲಿ ಕರಾವಳಿ ಪ್ರದೇಶಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಬಂದ ಸಂದರ್ಭದಲ್ಲಿ ರಾಜ್ಯಕ್ಕೆ ರಹಿತವಾಗಿ ನೋಡಿ, ಆ ಊರವರು ಯಾರು ಇವತ್ತು ಆ ಒಂದು ಗೌರವ ಇದೆ, ಅಥವಾ ಯಾರು ಇವತ್ತು ನೋಡಿದವ್ರಿಗೆ ಕೂಡ ಪರಿಚಯ ಇದೆ ಅಂತ ಕೆಲವರನ್ನು ತೆಕ್ಕೊಂಡು ಇವತ್ತು ಆಯ್ಕೆ ಮಾಡಬೇಕು. ಸೊ ಅದರಲ್ಲಿ ಯಾರು ಕೂಡ ಆ ಊರಿನ ಅಭಿವೃದ್ಧಿ ಮತ್ತು ಆ ಊರಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರುವವರನ್ನು ನಾವು ನೋಡಿಕೊಳ್ಬೇಕು ಹೊರತು ಅದರಲ್ಲಿ ಯಾರಿಗೂ ರಾಜ್ಯಕ್ಕೆ ನೋಡಬಾರ್ದು. ಸರ್, ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ನಿಮ್ಮ ಥರನೇ ಡೈಲಿ ಹಸನ್ಮುಖಿಯಾಗಿ ಎಲ್ಲರ ಜೊತೆ ಒಂದು ಜನರ ನಾಯಕನಾಗಿ ಅನಿಸ್ಕೊಳ್ಬೇಕು ಅಂತ ಇದ್ರೆ, ಇಲ್ಲಿರುವಂಥ ಪೊಲಿಟಿಷಿಯನ್ಗಳು ತುಂಬ ಇದ್ದಾರೆ, ಯಾರಿಗಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ? ಎಲ್ಲ ಯುವಕರಿಗೆ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಿ. ರಾಜ್ಯಕ್ಕೆ ಪೊಲಿಟಿಕ್ಸ್ ಈಸ್ ನಾಟ್ ಸೊಲ್ಯೂಷನ್, ಪೊಲಿಟಿಕ್ಸ್ ಈಸ್ ಮ್ಯಾಥಮೆಟಿಕ್ಸ್. 2+2 ರಾಜಕೀಯದಲ್ಲಿ ಆಗುವುದಿಲ್ಲ. ಪೊಲಿಟಿಕ್ಸ್ ರಿಯಾಕ್ಷನ್. 2+2 22 ಆಗ್ತದೆ, -22 ಕೂಡ ಆಗ್ತದೆ. ಅದರಿಂದ ದಯವಿಟ್ಟು ನೀವು ಆಡೋ ಮಾತು ಮಾಡೋ ಕೆಲಸ ಅದು ಮೈನಸ್ ಆಗಲಿಕ್ಕೆ ಬಿಡಬೇಡಿ. ಅದು 2+2 22 222 ಮಾಡಲಿಕ್ಕೆ ಪ್ರಯತ್ನ ಹೇಳಲಿಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೆಲ್ಲರ ಪ್ರೀತಿಯ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜಾನ್ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.